ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೇ, ರಾಜ್ಯದಲ್ಲಿ ಬಿಜೆಪಿ ಟಿಕೆಟ್ ಹಂಚಿಕೆ ಆದಾಗಿನಿಂದ ಕಾಂಗ್ರೆಸ್ ಅತೃಪ್ತರ ಮನಸ್ಸನ್ನು ಒಲಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಆ ಅತೃಪ್ತ ಸಂಸದರನ್ನು ವಾಪಸ್ ಕಾಂಗ್ರೆಸ್ಸಿಗೆ ಕರೆದುಕೊಂಡು ಬಂದು ಕಾಂಗ್ರೆಸ್ನಿಂದ ಅವರಿಗೆ ಟಿಕೆಟನ್ನು ಕೊಟ್ಟು ಅಲ್ಲಿ ಗೆಲ್ಲುವಂತಹ ತಂತ್ರವನ್ನು ಈಗ ಕಾಂಗ್ರೆಸ್ ರೂಪಿಸ್ತಾ ಇದೆ. ಈಗಾಗಲೇ ಡಿ.ವಿ. ಸದಾನಂದ ಗೌಡರನ್ನ ಸಂಪರ್ಕಿಸಿದೆ, ಅದನ್ನು ಸ್ವತಃ ಅವರೇ ಒಪ್ಕೊಂಡಿದ್ರು. ಆನಂತರ ಮಾಧುಸ್ವಾಮಿ ಅವರನ್ನು ಕೂಡ ಸಂಪರ್ಕಿಸಿದೆ ಅನ್ನೋದನ್ನು ಸ್ವತಃ ಮಾಧುಸ್ವಾಮಿ ಅವರೇ ಒಪ್ಕೊಂಡಿದ್ದಾರೆ. ಈಗ ಮತ್ತೊಬ್ಬ ಬಿಜೆಪಿಯ ನಾಯಕನಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಆ ನಾಯಕ ಆಲ್ಮೋಸ್ಟ್ ನಾನು ಬರ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಬಿಜೆಪಿಯ ಮತ್ತೊಬ್ಬ ನಾಯಕ ಕಾಂಗ್ರೆಸ್ಗೆ ಹೋಗೋದಕ್ಕೆ ರೆಡಿಯಾಗಿದ್ಯಾರು, ಯಾಕೆ ಅವರು ರೆಡಿಯಾದರು, ಆ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೇ, ಯಾವಾಗ ಕರ್ನಾಟಕದಲ್ಲಿ ಬಿಜೆಪಿಯ ಟಿಕೆಟ್ ಅನೌನ್ಸ್ ಆಯಿತೋ ಆಗ ಟಿಕೆಟ್ ಸಿಕ್ಕೇ ಸಿಗತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಕೆಲವು ಪ್ರಮುಖ ಪ್ರಭಾವಿ ನಾಯಕರುಗಳಿಗೆ ಶಾಕ್ ಕಾದಿತ್ತು. ಯಾಕೆ ಅಂದರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅದರಲ್ಲಿ ಕೆಲವರು ಇಲ್ಲ, ನನಗೆ ಟಿಕೆಟ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನು ಪಕ್ಷದಲ್ಲಿಯೇ ಇದ್ದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದರು. ಉದಾಹರಣೆಗೆ ಪ್ರತಾಪ್ ಸಿಂಹ ಆಗಿರ್ಬೋದು ಮತ್ತು ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು. ಆದರೆ ಕೆಲವು ನಾಯಕರು ನಮಗೆ ಟಿಕೆಟ್ ಬೇಕೇ ಬೇಕಿತ್ತು, ಬಿಜೆಪಿ ನಮಗೆ ಮೋಸ ಮಾಡಿದೆ, ಹಾಗಾಗಿ ನಾವು ಪಕ್ಷೇತರರಾಗಿ ನಿಲ್ತೀವಿ ಅಥವಾ ಬೇರೆ ಪಕ್ಷಕ್ಕೂ ಕೂಡ ಹೋಗ್ತೀವಿ ಅನ್ನುವಂತಹ ಮಾತನ್ನು ಹೇಳಿದರು. ಇದೇ ಸಮಯಕ್ಕಾಗಿ ಕಾಯ್ತಾ ಇದ್ದಂತಹ ಕಾಂಗ್ರೆಸ್ ಅವರನ್ನು ಹೈಜಾಕ್ ಮಾಡೋದಕ್ಕೆ ಮುಂದಾಯಿತು. ಈಗ ಟಿಕೆಟ್ ಆಕಾಂಕ್ಷೆಯ ತುಂಬ ಅಂದರೆ ತುಂಬ ನಿರೀಕ್ಷೆ ಮತ್ತು ತುಂಬ ಆತ್ಮವಿಶ್ವಾಸದಲ್ಲಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಮತ್ತೊಮ್ಮೆ ಶಾಕನ್ನು ಕೊಟ್ಟಿದೆ. ಯಾಕೆಂದರೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ಕೊಟ್ಟೇ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಬಿಜೆಪಿಯ ರಾಜ್ಯ ನಾಯಕರು ಕೊಟ್ಟಿದ್ದರು. ಅವರ ಪರವಾಗಿ ಯಡಿಯೂರಪ್ಪನವರು ಕೂಡ ಹೈಕಮಾಂಡ್ ಲೆವೆಲ್ನಲ್ಲಿ ಒಂದು ರೀತಿಯಾಗಿರುವಂತಹ ಲಾಬಿ ಅದೆಲ್ಲವನ್ನು ಕೂಡ ಮಾಡಿದ್ರು. ಆದರೆ ಹೈಕಮಾಂಡ್ ಗ್ರೌಂಡ್ ರಿಪೋರ್ಟ್ ಸರ್ವೆ ಆಧಾರದ ಮೇಲೆ ಇವರಿಗೆ ಟಿಕೆಟ್ ಬೇಡ, ಸದ್ಯಕ್ಕೆ ಹೋಲ್ಡ್ನಲ್ಲಿ ಇಟ್ಟಿರೋಣ ಅನ್ನುವಂತಹ ಮಾತನ್ನು ಹೇಳಿ ಒಂದು ಲೈನ್ಗೆ ಸೈಡ್ ಲೈನ್ ಮಾಡಿತು. ಸುಧಾಕರ್ ಅವರ ಪರಿಸ್ಥಿತಿ ಈಗ ಯಾವ ತರಹ ಆಗಿದೆ ಅಂದರೆ, ಮೊದಲನೇದಾಗಿ ಅವರಿಗೆ ಟಿಕೆಟ್ ಸಿಗತ್ತೆ ಅಂತ ಹೇಳಲಾಗಿತ್ತು. ಆ ನಂತರ ಅಲ್ಲಿ ಕುಮಾರಸ್ವಾಮಿಯವರ ಹೆಸರು ಮುಂಚೂಣಿಗೆ ಬಂತು. ಒಂದು, ಕುಮಾರಸ್ವಾಮಿಯವರು ಬೇಡ ಅಂದರೆ ಡಾಕ್ಟರ್ ಸುಧಾಕರ್ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂದರೆ ಸುಧಾಕರ್ ಅವರು ಅಲ್ಲಿ ಆಪ್ಷನ್ ಆದರು. ಕುಮಾರಸ್ವಾಮಿಯವರು ಇಲ್ಲ, ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಅವರು ಬಿಜೆಪಿ ಹೈಕಮಾಂಡ್ಗೆ ಹೇಳಿದ ಮೇಲೆ ಆಗಲಾದರೂ ಸುಧಾಕರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ ಅಂತ ಅಂದುಕೊಂಡಿದ್ದರು ಸುಧಾಕರ್. ಆದರೆ ಅದು ಹಾಗಾಗಲಿಲ್ಲ. ಅಲ್ಲಿ ಸುಮಲತಾ ಅಂಬರೀಷ್ ಅವರನ್ನು ಕೂಡ ಕೇಳಲಾಯಿತು, ಇಲ್ಲ ನಿಮಗೆ ತೆಲುಗು ನಂಟಿದೆ, ಹಾಗಾಗಿ ಬಾರ್ಡರ್ ಒಂದು ಕ್ಷೇತ್ರ ಅದು, ನೀವು ನಿಂತ್ಕೊಳ್ಳಿ ಅಂತ. ಆದರೆ ಸುಮಲತಾ ಅಂಬರೀಷ್ ಅವರು ಕೂಡ ಅದಕ್ಕೆ ನಿರಾಕರಿಸಿದ್ರು. ಆಗಲಾದರೂ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಮುಂದೆ ಬರುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಎಷ್ಟು ಸೈಡ್ ಲೈನಿಂಗ್ ಮಾಡಬೇಕಾಗುತ್ತೋ ಅಷ್ಟು ಸೈಡ್ ಲೈನ್ಗೆ ತಳ್ಳೋದಕ್ಕೆ ಬಿಜೆಪಿಯ ಹೈಕಮಾಂಡ್ ಈಗ ನಿರ್ಧಾರ ಮಾಡಿದ್ದಾರೆ. ಯಾಕೆ ಅಂದರೆ ಯಾವಾಗ ಡಿ.ವಿ. ಸದಾನಂದ ಗೌಡರು ಕಾಂಗ್ರೆಸ್ಗೆ ಹೋಗ್ತೀವಿ ಅಂದರೂ ಅವರನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿ.ವಿ. ಸದಾನಂದ ಗೌಡರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಿಮಗೆ ಟಿಕೆಟನ್ನು ಕೊಡ್ತೀವಿ, ಆತುರದ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಡಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಿಮಗೆ ಕನ್ಫರ್ಮ್ ಆಗಿ ನಾವು ಟಿಕೆಟನ್ನು ಕೊಡ್ತೀವಿ ಅಂತ ಹೈಕಮಾಂಡ್ ಡಿ.ವಿ. ಸದಾನಂದ ಗೌಡರಿಗೆ ಒಂದು ಸಂದೇಶವನ್ನು ರವಾನಿಸಿದೆ. ಯಾವಾಗ ಈ ಸಂದೇಶ ಡಿ.ವಿ. ಸದಾನಂದ ಗೌಡರ ಕಡೆ ಹೋಯಿತೋ ಅವರು ಕೂಡ ಆಲ್ಮೋಸ್ಟ್ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಅವರಿಗೆ ಟಿಕೆಟ್ ಸಿಕ್ಕರೆ ಡಾಕ್ಟರ್ ಕೆ ಸುಧಾಕರ್ ಅವರ ಪರಿಸ್ಥಿತಿ ಏನು, ಅವರಿಗೆ ಇಲ್ಲಿ ಟಿಕೆಟ್ ಸಿಗೋದಿಲ್ಲ. ಈ ಬಾರಿ ಏನಾದರೂ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಅವರ ರಾಜಕೀಯ ಬದುಕು ಅತಂತ್ರ ಆಗೋದಂತೂ ಕನ್ಫರ್ಮ್, ಅದು ಅವರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಈಗ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ನಾಯಕರು ಇವರಿಗೆ ಸಂಪರ್ಕ ಮಾಡ್ತಾ ಇದ್ದ ಹಾಗೆ ಇವರು ಕೂಡ ಆಯಿತು, ನಾನು ಬರೋದಕ್ಕೆ ರೆಡಿ ಇದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಎಲೆಕ್ಷನ್ನ ಖರ್ಚು ವೆಚ್ಚ ಅದೆಲ್ಲವನ್ನು ಕೂಡ ನಾನೇ ನೋಡ್ಕೊಳ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿಯೇ ಇದ್ದರು. JDS ಕಾಂಗ್ರೆಸ್ನ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಇವರು ಕೂಡ ಒಂದು ಉನ್ನತ ಸ್ಥಾನದಲ್ಲಿಯೇ ಇದ್ದರು. ಯಾವಾಗ ಇವರಿಗೆ ಮತ್ತಷ್ಟು ಇನ್ನೂ ಉನ್ನತ ಸ್ಥಾನ ಸಿಗತ್ತೆ ಅನ್ನೋದು ಗೊತ್ತಾಯಿತೋ ಆಗ ಸಮ್ಮಿಶ್ರ ಸರ್ಕಾರವನ್ನೇ
ಬೀಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ವಹಿಸಿದರು. ಆನಂತರ BJP ಸರ್ಕಾರ ಆಡಳಿತಕ್ಕೆ ಬಂತು. ಆ ಒಂದು ಸರ್ಕಾರದಲ್ಲಿ ಆರೋಗ್ಯ ಸಚಿವರು ಕೂಡ ಆದರು. ಆನಂತರ ಮುಂದಿನ ಎಲೆಕ್ಷನ್ನಲ್ಲೂ ಕೂಡ ಇವರು ತುಂಬ ಆತ್ಮವಿಶ್ವಾಸದಿಂದ ಕಣಕ್ಕಿಳಿದ್ರು. ಆದರೆ ಹೊಸ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಹೀನಾಯವಾಗಿ ಸೋಲುವಂತಹ ಪರಿಸ್ಥಿತಿ ಸುಧಾಕರ್ ಅವರದ್ದಾಯಿತು. ಆನಂತರ BJP ಪಕ್ಷದಲ್ಲಿಯೇ ಇವರು ಗುರುತಿಸಿಕೊಂಡ್ರು. ಆಮೇಲೆ BJP ಪಕ್ಷವೂ ಕೂಡ ಹೇಳ್ತು, ಪರವಾಗಿಲ್ಲ, ನಿಮಗೆ ನಾವು ಲೋಕಸಭಾ ಚುನಾವಣೆಯ ಟಿಕೆಟನ್ನು ಕೊಡ್ತೀವಿ ಅಂತ. ಆದರೆ ಈಗ ಟಿಕೆಟ್ ಸಿಗಲಿಲ್ಲ. ಟಿಕೆಟ್ ಸಿಗುವಂತಹ ಯಾವುದೇ ಭರವಸೆಯೂ ಕೂಡ ಈಗ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಉಳಿದಿಲ್ಲ. ಈಗ ಕಾಂಗ್ರೆಸ್ಗೆ ಅವರು ವಾಪಸ್ ಬಂದರೆ BJPಗೆ ಅಲ್ಲಿ ಏನೆಲ್ಲ ಸಮಸ್ಯೆಗಳು ಆಗಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಅಲ್ಲಿ ಸಂಸದರಾಗಿರುವಂತಹ ಈಗ ಬಚ್ಚೇಗೌಡರು ರಾಜಕೀಯ ನಿವೃತ್ತಿಯನ್ನು ಘೋಷಿಸ್ಕೊಂಡು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಒಬ್ಬ ಪ್ರಭಾವಿ ನಾಯಕರಂತೂ ಇಲ್ಲವೇ ಇಲ್ಲ. ಇವನ್ ಸದಾನಂದ ಗೌಡ್ರೇನಾದರೂ ಅಲ್ಲಿ ಹೋಗಿ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಅಲ್ಲಿ ಒಬ್ಬ ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಅಂದರೆ ಅವರು ಗೆಲ್ತಾರೆ. ಆದರೆ ಸುಧಾಕರ್ ಅಂತಹ ಪ್ರಬಲ ಅಭ್ಯರ್ಥಿ ಏನಾದರೂ ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಕಾಂಗ್ರೆಸ್ ಗೆಲ್ಲುವಂತಹ ಸಾಧ್ಯತೆ ಇದೆ. ಅಂದರೆ ಕಾಂಗ್ರೆಸ್ನ ಪಕ್ಷದಡಿಯಲ್ಲಿ ಸುಧಾಕರ್ ಅವರು ಏನಾದರೂ ಅಲ್ಲಿ ಸ್ಪರ್ಧೆಯನ್ನು ಮಾಡಿದ್ರೆ ಆನಂತರ ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನು ಹೊಡೆಯುವಂತಹ ಸುವರ್ಣ ಅವಕಾಶ ಇದು. ಏನದು ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನು ಹೊಡೆಯುವಂತಹ ಸುವರ್ಣ ಅವಕಾಶ ಅಂದರೆ, ಈಗ ಅಲ್ಲಿ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ರಾಜ್ಯ ಕಾಂಗ್ರೆಸ್ ನಾಯಕರ ವಿಶ್ವಾಸವನ್ನು ಅವರು ತೆಗೆದುಕೊಳ್ತಾ ಇಲ್ಲ. ಅವರಿಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತಾ ಇದ್ದಾರೆ. ಯಾರ ಮಾತನ್ನು ಕೂಡ ಅವರು ಕೇಳ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಆ ಭಾಗದ ಕೆಲವು ಶಾಸಕರು ಮತ್ತು ಸಚಿವರುಗಳು ಕೂಡ ಮಾಡ್ತಾ ಇದ್ದಾರೆ. ಇವರು ಪ್ರದೀಪ್ ಈಶ್ವರ್ ಅವರು ನಮ್ಮ ಮಾತನ್ನು ಅವರು ಏನೂ ಕೇಳ್ತಾ ಇಲ್ಲ, ಬೇಕಾಬಿಟ್ಟಿಯಾಗಿ ಅವರು ತಮಗೆ ಹೇಗೆ ಅನಿಸುತ್ತೋ ಆ ತರಹ ಅವರು ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಒಂದು ರೀತಿಯಾಗಿ ಸೈಲೆಂಟ್ ಮಾಡಬೇಕು ಅಂದರೆ ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಬೇಕೇ ಬೇಕು ಅನ್ನೋದು ಆ ಭಾಗದ ಕೆಲವು ನಾಯಕರ ಒಂದು ಒಮ್ಮತ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷವೂ ಕೂಡ ಈಗ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಅಲ್ಲಿ ನೀವು ನಿಂತ್ಕೊಳ್ಳಿ, ನಾವು ನಿಮಗೆ ಇಮಿಡಿಯೇಟ್ ಆಗಿ ಟಿಕೆಟನ್ನು ಕೊಡ್ತೀವಿ ಅಂತ ಹೇಳಿದೆ. ಸೊ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಈಗ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗೋದು ಬಹುತೇಕ ಖಚಿತವಾಗಿದೆ. ಯಾವಾಗ ಅಂದರೆ ನನಗೆ ಒಂದು ವೇಳೆ ಇಲ್ಲಿಂದ ಏನಾದರೂ ಟಿಕೆಟ್ ಸಿಗದೇ ಇದ್ದಂತಹ ಪಕ್ಷದಲ್ಲಿ ನಾನು ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಬರ್ತೀನಿ. ನನಗೆ ಇನ್ನು 2-3 ದಿನಗಳ ಕಾಲಾವಕಾಶವನ್ನು ಕೊಡಿ. 2-3 ದಿನದಲ್ಲಿ ನಾನು ನನ್ನ ನಿರ್ಧಾರವನ್ನು ಹೇಳ್ತೀನಿ. ಬಹುತೇಕವಾಗಿ ನಾನು ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಬರೋದು ಶತಸಿದ್ಧ ಅನ್ನುವಂತಹ ಮಾತನ್ನು ಈಗ ಅವರಿಗೆ ಭೇಟಿಯಾಗಿರುವಂತಹ ಕಾಂಗ್ರೆಸ್ ನಾಯಕರಿಗೆ ತಮ್ಮ ಸಂದೇಶವನ್ನು ರವಾನಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಒಂದು ವೇಳೆ ಅಲ್ಲಿ ಏನಾದರೂ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತ್ಕೊಂಡ್ರೆ DV ಸದಾನಂದ ಗೌಡ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಅವರ ಸ್ಪರ್ಧೆ ಆಗುತ್ತೆ. ಈ ಸ್ಪರ್ಧೆ ಏನಾದರೂ ಅಲ್ಲಿ ಏರ್ಪಟ್ಟರೆ ಇದೇ ತರಹ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಅವರೇನಾದರೂ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋದು ತುಂಬ ಬಲವಾಗಿ ಕೇಳಿ ಬಂದರೆ ಆಗ BJP ಅವರನ್ನು ಉಳಿಸ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಈ ತರಹ ಆಗಲಿಲ್ಲ ಅಂದಂತಹ ಪಕ್ಷದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮತ್ತು DV ಸದಾನಂದ ಗೌಡ ಇಬ್ಬರೂ ಕೂಡ ಅಲ್ಲಿ ಸ್ಪರ್ಧೆಯನ್ನು ಮಾಡಿದ್ರೆ ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ಲುವಂತಹ ಸಾಧ್ಯತೆ ಇದೆ. ಯಾಕೆ ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಅವರು ಚಿರಪರಿಚಿತರು. ಆದರೆ ಕರೋನಾ ಸಮಯದಲ್ಲಿ ಆದಂತಹ ಕೆಲವು ಎಡವಟ್ಟುಗಳಿಂದಾಗಿ ಅವರು ವಿಧಾನಸಭಾ ಎಲೆಕ್ಷನ್ನಲ್ಲಿ ಸೋಲುವಂತಹ ಪರಿಸ್ಥಿತಿ ಎದುರಾಯಿತು. ಆದರೆ ಈ ಬಾರಿ ಅವರು ಗೆಲ್ಲುವಂತಹ ಸಾಧ್ಯತೆಗಳು ತುಂಬ ಇದೆ. ಅದರ ಜೊತೆಗೆ ಹಣವನ್ನು ನೀರಿನ ಹಾಗೆ ಖರ್ಚು ಮಾಡೋದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ರೆಡಿಯಾಗಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಕೂಡ ಈಗ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಹೇಗಾದರೂ ಮಾಡಿ ತನ್ನತ್ತ ಸೆಳ್ಕೋಬೇಕು. ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ, ಯಾವುದೋ ಒಂದು ಕೆಟ್ಟಗಳಿಗೆ, ಅವರು ನಮ್ಮ ಪಕ್ಷದವರೇ, ಅಲ್ಲಿ ಹೋಗಿದ್ದಾರೆ, ವಾಪಸ್ ಬರಲಿ. ಹೀಗೆ ಅದೆಷ್ಟು ಜನ ಹೋಗಿ ಅದೆಷ್ಟು ಜನ ವಾಪಸ್ ಬಂದಿಲ್ಲ ಅನ್ನುವಂತಹ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಇಷ್ಟು ದಿನ ಸೈಲೆಂಟ್ ಆಗಿತ್ತು, ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾದು ನೋಡಬೇಕು, ಇನ್ನೆರಡು ದಿನಗಳಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು BJPಯಲ್ಲೇ ಉಳಿತಾರಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ ಅನ್ನೋದು ಅಧಿಕೃತವಾಗಿ ಗೊತ್ತಾಗಲಿದೆ. ಈಗಿರುವಂತಹ ಮಾಹಿತಿಯ ಪ್ರಕಾರ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ಗೆ ಹೋಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೇ, ಇದಾಗಿತ್ತು ಈ ಹೊತ್ತಿನ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.